ಯಾರು ಹಿಂದಿರ್ತಾರೋ ಅವರಿಗೆ ಪಾಸಿಂಗ್ ಪ್ಯಾಕೇಜಿಗೆ ಆದ್ಯತೆ ಕೊಡ್ತೀವಿ ಸರ್. ಆ್ಯಸ್ ಪರ್ ಇನ್ಫಾರ್ಮೇಷನ್ ನಮಗೆ ಅಲ್ಲಿ KGB ಇದೆ, ಅಲ್ಲಿ 100% ರಿಸಲ್ಟ್ ಬರ್ತಾ ಇದೆ, ಇಲ್ಲಿ ಬರ್ತಾ ಇಲ್ಲ. ಸಮಥಿಂಗ್ ಇಸ್ ರಾಂಗ್, ಸಮಥಿಂಗ್ ಇಸ್ ಡೆಫಿನೆಟ್ಲಿ ರಾಂಗ್ ಅಲ್ವಾ? ಈಗ ನನ್ನ ಸಿಂಪಲ್ ಅದನ್ನೇ ಪಾಯಿಂಟ್ ಅದನ್ನೇ ಇದೆ. 3 ತಿಂಗಳು ಆಮೇಲೆ ಅದೇ ಮಕ್ಕಳು ಈಗ ಪಾಸ್ ಆಗ್ತದೆ. ಸೊ ಅವರಿಗೆ ಈಗಲೇ ನೀವು ಐಡೆಂಟಿಫೈ ಮಾಡಿಕೊಂಡು ಅವರಿಗೆ ಆ ವಿಷಯ ಬಗ್ಗೆ ಸ್ಪೆಷಲ್ ಆಗಿ ನೀವು ಸ್ವಲ್ಪ ಗಮನ ಹರಿಸ್ಕೊಂಡು ಅವರಿಗೆ ಪಾಠ ಮಾಡಿದರೆ ಅವರು ಪಾಸ್ ಆಗ್ಬೋದು ಫಸ್ಟ್ ಟೈಮಲ್ಲಿ. ದೇರ್ ಇಸ್ ನೋ ಪಾಯಿಂಟ್ ಆಫ್ ವೇಟಿಂಗ್ ಫಾರ್ ಥರ್ಡ್ ಟೈಮ್. ಥರ್ಡ್ ಟೈಮ್ 85 ಮೀನ್ಸ್ ಅಟ್ಲೀಸ್ಟ್ 20% ಇಂಪ್ರೂವ್ಮೆಂಟ್ ಇಮಿಡಿಯೇಟ್ ಆಗಿ ತಾವು ಮಾಡ್ಬೋದಲ್ವ? ಮತ್ತು ಈಗ ಕೆಲವು ಯಾವ ವಿಷಯಕ್ಕೆ ಜಾಸ್ತಿ ಜನ ಫೇಲ್ ಆಗ್ತಾ ಇದೆಯಾ ಸರ್? ಸಬ್ಜೆಕ್ಟಲ್ಲಿ ಚೆನ್ನಾಗಿದೆ ಸರ್. ಮ್ಯಾಥ್ಸ್ ಹೇಳ್ತೀನಿ 75 ಇದೆ. ಕನ್ನಡ ತಗೊಳ್ಳಿ ಸರ್, ಅದು 75 ಆಗ್ಬೋದು. 75 ಅದನ್ನು ಚೆನ್ನಾಗಿಲ್ಲ ಸರಿ ಇಲ್ಲ ಸರ್, ಅದು ಹೇಳಿದ್ರು ಸರಾಸರಿ ತಗೊಂಡಾಗ ಏನಾಗುತ್ತೆ ಅಂದರೆ 65 ಬಂದ್ಬಿಡಿ ಸರ್. ಯಾವ ಸಬ್ಜೆಕ್ಟ್ ಸರ್? ನಂದು ಮ್ಯಾಥ್ಸ್ ಹೇಳ್ತೀನಿ ಸರ್. ಇಲ್ಲಪ್ಪ, ನಾನು ಕೇಳ್ತಾ ಇದ್ದೀನಿ ಮ್ಯಾಕ್ಸಿಮಮ್ ಜನ ಯಾವ ಸಬ್ಜೆಕ್ಟ್ನಲ್ಲಿ ಫೇಲ್ ಆಗ್ತಾ ಇದೆಯಾ? ಸೇಮ್ ಅದೇ ರೇಂಜ್. ಆಲ್ಮೋಸ್ಟ್ ಎಲ್ಲ ರೇಂಜ್ ಇಂಡಿವಿಜುವಲ್ ಸಬ್ಜೆಕ್ಟ್ ತೊಗೊಂಡ್ರೆ ಸರ್ ಇನ್ ಬಿಟ್ವೀನ್ 70 to 80% ಇದೆ ಸರ್. ಬಟ್ ಓವರ್ ಆಲ್ ಪರ್ಸೆಂಟೇಜ್ ಬಂದು 65 ಆಗಿದೆ. ಅಂದರೆ ಒಂದರಾಗೆ ಫೇಲ್ ಆಗಿ ಹಿಂಗೆ ಇದಾಗಿರುತ್ತೆ. ಸಿಂಪಲ್ ಆಗಿ ನಾನು ಒಂದು ಜಸ್ಟ್ ಸೈನ್ಸಲ್ಲಿ ಸ್ವಲ್ಪ ಎಕ್ಸ್ಪೀರಿಯನ್ಸಿಂದ ಹೇಳ್ತೀನಿ. ಈಗ ತಾವು ಏನಾದರೂ ಮ್ಯಾಥ್ಸ್ ಪಾಠ ಮಾಡ್ತೀರಾ, ಕೆಲವು ಮಕ್ಕಳಿಗೆ ಓದಲಿಕ್ಕೆ ಬರ್ತಾ ಇಲ್ಲ, ಪ್ರಶ್ನೆ ಓದಲಿಕ್ಕೆ ಬರ್ತಾ ಇಲ್ಲ. ಹೌದು ಸರ್. ಅವರು ಏನು ಕಲಿತಾರೆ? ಬುಕ್ ಓದೋಕ್ಕಾಗಲ್ಲ ಅವರಿಗೆ, ಪ್ರಶ್ನೆ ಓದೋಕ್ಕಾಗಲ್ಲ, ಕೆಲವು ಜನರಿಗೆ ಬರೆಯೋಕ್ಕಾಗ್ತಾ ಇಲ್ಲ. ಗೊತ್ತಿದೆ ತಮಗೆ. ಸೊ ಈಗ ರೆಗ್ಯುಲರ್ ಆಗಿ ಯಾವುದೇ ಒಂದು ವಾರದಲ್ಲಿ ಅಟ್ಲೀಸ್ಟ್ ಒಂದ್ಸತಿ ಎಲ್ಲ ಮಕ್ಕಳಿಗೆ ಓದಲಿಕ್ಕೆ ಜಸ್ಟ್ FLN ಕ್ಲಾಸಸ್ ತಗೊಂತೀವಿ ಸರ್. ಕ್ಲಾಸಸ್ ಅಲ್ಲ, ಎಕ್ಸಸೈಸ್ ಅಂದರೆ ಅವರಿಗೆ ಕೆಲವು ಕಡೆ ಏನು ಮಾಡ್ತೀರಲ್ವಾ, ಎಲ್ಲ ಮಕ್ಕಳು ಸೇರಿಸಿ ಜಸ್ಟ್ ಓದ್ಕೊಳ್ಳಿ ಅಂತ. ಇಲ್ಲ ಸರ್, ಆ ಥರದ್ದು ಅಲ್ಲ, ನೀವು ರೀಡಿಂಗ್ ಆ್ಯಂಡ್ ರೈಟಿಂಗ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಎಲ್ಲರದು. ಈಗ ಲೆಟರ್ಸೇ ಕನ್ನಡ ಅಥವಾ ಯಾವುದೇ ಲಿಟ್ರೇಚರ್ ಸಬ್ಜೆಕ್ಟ್ನಲ್ಲಿ ಏನಾಗೋದು, ಒಂದು ಎಸ್ಸೆ ರೈಟಿಂಗ್ ಇರೋದು, ಒಂದು ಕಾಂಪ್ರಿಹೆನ್ಷನ್ ಇರೋದು, ಒಂದು ಲೆಟರ್ ರೈಟಿಂಗ್ ಇರೋದು, 3 ಥರದ್ದು ಪತ್ರವ್ಯವಹಾರ ಇರೋದು ಅಲ್ವಾ? ನೀವು ಕರೆಕ್ಟಾಗಿ ಅವರಿಗೆ ಪ್ರಾಕ್ಟೀಸ್ ಮಾಡಿದರೆ ದಿ ವಿಲ್ ಈಸಿಲಿ ಪಾಸ್. ಗಾದೆಗಳು ಇರೋದು, ಓಕೆ, ನೀವು ಕರೆಕ್ಟಾಗಿ ಬ್ಲೂ ಪ್ರಿಂಟ್ ಪ್ರಕಾರ ಏನೇನಿದೆ ಅದನ್ನು ಕರೆಕ್ಟಾಗಿ ಪಾಸ್ ಮಾಡಿದರೆ ಇಫ್ ನೋಡಿ ನಿಮ್ಮ ಜವಾಬ್ದಾರಿ ಕೂಡ ಹೆಚ್ಚಿದೆ. ಬಿಕಾಸ್ ಯಾರು ಫೇಲ್ ಆಗ್ತಾಯಿದೆ ಅವರು ಬಿಟ್ಟು ಹೋಗ್ಬೋದು, ಡ್ರಾಪ್ಔಟ್ ಆಗ್ಬೋದು, ಬೇರೆ ಏನೂ ಸಿಗೋದಿಲ್ಲ ಅವರಿಗೆ ಜಾಸ್ತಿ. ಸೊ ನೀವು ಏನಾದರೂ ಕರೆಕ್ಟಾಗಿ ಅವರಿಗೆ ಪಾಸ್ ಮಾಡಿದರೆ, ಎಸ್ಪೆಷಲಾಗಿ ಹೆಣ್ಮಕ್ಳು ಪಾಸ್ ಆದರೆ ಅವರು ನೆಕ್ಸ್ಟ್ ಕ್ಲಾಸ್ ಇರ್ತಾರೆ, ಫೇಲ್ ಆಗ್ತಾರೆ ಅವರಿಗೆ ವಾಪಸ್ ಕಳಿಸಲ್ಲ ಕೆಲವು ಕುಟುಂಬದಲ್ಲಿ. ಓಕೆ, ಸ್ವಲ್ಪ ಇಲ್ಲಿಂದನೇ ಐಡೆಂಟಿಫಿಕೇಷನ್ ಆ್ಯಂಡ್ ಅದನ್ನು ಫಸ್ಟ್ ಟೈಮ್ನಲ್ಲಿಯೇ ಅಷ್ಟು ಪಾಸ್ ಆಗಬೇಕು, ನೆಕ್ಸ್ಟ್ ಟೈಮ್ ಅದಕ್ಕಿಂತ ಎಲ್ಲ ಪ್ರಯತ್ನ ಮಾಡಿದ್ದೀವಿ ಸರ್. ಹಾಗಾಗಿ ಸ್ವಲ್ಪ ಸೆಕೆಂಡ್ ಟೈಮ್ ಮತ್ತು ಥರ್ಡ್ ಟೈಮ್ ಜಾಸ್ತಿ ಹೇಗೆ ಬಂತು? ಜಾಸ್ತಿ ಬಂದಿದೆ ಸರ್. ಅಂದರೆ ಸೆಕೆಂಡ್ ಟೈಮು 17 ಪಾಸ್ ಆದರು, ಔಟ್ ಆಫ್ 42 ಉಳಿಕೆ ಆಗಿದ್ದಾರೆ. ಥರ್ಡ್ ಟೈಮ್ ಮೊನ್ನೆ ಇವತ್ತು ರಿಸಲ್ಟ್ ಬಂದಿದೆ ಸರ್, ಅದ್ರಾಗ 11 ಪಾಸ್ ಆಗಿದೆ. ವಿಚ್ ಮೀನ್ಸ್ ದಟ್ ಅವರು ಫಸ್ಟ್ ಟೈಮ್ನಲ್ಲಿ ಕೂಡ ಪಾಸ್ ಆಗಿರ್ಬೋದು. ಅಂದರೆ ಒಂದೊಂದು ಸಬ್ಜೆಕ್ಟ್ ಹಿಂಗೆ ಉಳಿದು ಸರ್. ಹೌದು ಅಕ್ಕ, ಅದು ಕರೆಕ್ಟ್ ಟೈಮ್ನಲ್ಲಿ ನೀವು ಅದನ್ನು ಪುಷ್ ಮಾಡಿದ್ದಾರೆ, ಐಡೆಂಟಿಫೈ ಮಾಡಿದ್ದಾರೆ, ಯಾರಿಗೆ ಯಾವ ವಿಷಯದಲ್ಲಿ ತೊಂದರೆ ಆಗ್ತಾಯಿದೆ ಅದನ್ನು ಕರೆಕ್ಟ್ ಟೈಮ್ನಲ್ಲಿ ನೀವು ಐಡೆಂಟಿಫೈ ಮಾಡಿದರೆ ಫಸ್ಟ್ ಟೈಮ್ನಲ್ಲಿ ಅವರು ಪಾಸ್ ಆಗಿರ್ಬೋದಲ್ಲ. ಒಂದು ಸ್ಟೇಟ್ ಲೆವೆಲ್ ಎಕ್ಸಾಮ್ ಆಗಿದ ನಂತರ ಫೇಲ್ ಆಗಿದ ನಂತರ ಐಡೆಂಟಿಫೈ ಆಗ್ತಾಯಿದೆ, ಅದಾದಮೇಲೆ ತಾವೆಲ್ಲ ಪ್ರಯತ್ನ ಮಾಡ್ತಾಯಿದ್ದಾರೆ, ಹೆಲ್ಪ್ ಮಾಡಬೇಕು. ಫೆಬ್ರವರಿಯಲ್ಲಿ ಮಾಡಿದ್ದೀವಿ. ಆ ಒಂದು ಪ್ರಯತ್ನ ಈಗ ನಡೀಬೇಕು. ಈಗ ನಾವು ಜುಲೈ ಮುಕ್ತಾಯ ಆಗ್ತಾ ಇದೆ, ಈಗ ಆಗಸ್ಟ್ ಆಲ್ರೆಡಿ ಸಾಕಷ್ಟು ಸಮಯ ಇದೆ. ಸೊ ಈಗ ಅದನ್ನು ಪ್ರಯತ್ನ ಮಾಡಿದರೆ ಯಾರಿಗೆ ಯಾವ ಸಬ್ಜೆಕ್ಟ್ನಲ್ಲಿ ತೊಂದರೆ ಆಗಬಹುದು ಅಂತ ನೀವು ಅಸೆಸ್ಮೆಂಟ್ ಮಾಡಿದರೆ ಅದರಲ್ಲಿ ನೀವು ಇಲ್ಲಿಂದನೇ ಪ್ರಯತ್ನ ಮಾಡಿದರೆ ನಿಮ್ಮ ರಿಸಲ್ಟ್ ಫಸ್ಟ್ನಲ್ಲಿಯೇ ಬೆಟರ್ ಆಗೋದು. ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳು ಪಟ್ಟಿ ಮಾಡ್ಕೊಂತೀವಿ ಸರ್. ಅವ್ರಿಗೆ ಏನಾಗುತ್ತೆ ಸಂಜೆ ಟೈಮಲ್ಲಿ ಓದಿಸ್ತೀವಿ ಸರ್, ಸಪ್ರೇಟ್ ಮಾಡಿಕೊಂಡು ಅವ್ರಿಗೆ ಏನು ಯಾವುದರಲ್ಲಿ ಹಿಂದುಳಿದಿದ್ದಾರೆ ಸಬ್ಜೆಕ್ಟ್ ವೈಸಲ್ಲಿ ನಮಗೆ ಕ್ಲಾಸ್ ಇದೆ ಸರ್, ಹಾಕಿದ್ದಾರೆ. ಬೆಳಗ್ಗೆ ಅವಧಿನೂ ಕ್ಲಾಸ್ ನಡೀತು ಸರ್, ಅದೇ ದಿನ ಸಂಜೆನೂ ಅದೇ ಸಬ್ಜೆಕ್ಟ್ ಇದೆ ಸರ್. ಆ ಟೈಮಲ್ಲಿ ನಾವು ಸಪ್ರೇಟ್ ಕುಂದಿಸ್ಕೊಂಡು ಅವ್ರಿಗೆ ಏನು ಬೇಕಾಗಿದೆ ಅನ್ನೋದನ್ನ ಅದು ಕೊಟ್ಬಿಟ್ಟು ನಾವು ಕಳಿಸ್ತಿದ್ವಿ ಸರ್. ವಿಶೇಷ ಆ್ಯಕ್ಚುಲಿ ನಮಗೆ ಡಿಸೆಂಬರ್ಗೆ ಸಿಲೆಬಸ್ ಮುಗಿಬೇಕು ಸರ್. ಜನವರಿಯಿಂದ ನಾವು ಸರಣಿ ಪರೀಕ್ಷೆ ಮಾಡ್ತೀವಿ. ಒಂದೊಂದು ಸರಣಿ ಆದಾಗೂ ನಾವು ಮಕ್ಕಳ
ಮನೆಗಳನ್ನ ಅಬ್ಸರ್ವ್ ಮಾಡಿ ಯಾರು ಹಿಂದಿರ್ತಾರೋ ಅವರಿಗೆ ಪಾಸಿಂಗ್ ಪ್ಯಾಕೇಜಿಗೆ ಆದ್ಯತೆ ಕೊಡ್ತೀವಿ ಸರ್ ಆ್ಯಸ್ ಪರ್ ಇನ್ಫಾರ್ಮೇಷನ್ ನಮಗೆ. ನೋಡಪ್ಪ, ಅಲ್ಲಿ KGBY ಇದೆ, ಅಲ್ಲಿ 100% ರಿಸಲ್ಟ್ ಬರ್ತಾ ಇದೆ, ಇಲ್ಲಿ ಬರ್ತಾ ಇಲ್ಲ. ಸಮಥಿಂಗ್ ಇಸ್ ರಾಂಗ್, ಸಮಥಿಂಗ್ ಇಸ್ ಡೆಫಿನೆಟ್ಲಿ ರಾಂಗ್ ಅಲ್ವಾ? ಈಗ ನನ್ನ ಸಿಂಪಲ್ ಅದನ್ನೇ ಪಾಯಿಂಟ್ ಅದನ್ನೇ ಇದೆ. 3 ತಿಂಗಳು ಆಮೇಲೆ ಅದೇ ಮಕ್ಕಳು ಈಗ ಪಾಸ್ ಆಗ್ತದೆ. ಸೊ ಅವರಿಗೆ ಈಗಲೇ ನೀವು ಐಡೆಂಟಿಫೈ ಮಾಡಿಕೊಂಡು ಅವರಿಗೆ ಆ ವಿಷಯ ಬಗ್ಗೆ ಸ್ಪೆಷಲ್ ಆಗಿ ನೀವು ಸ್ವಲ್ಪ ಗಮನ ಹರಿಸ್ಕೊಂಡು ಅವರಿಗೆ ಪಾಠ ಮಾಡಿದರೆ ಅವರು ಪಾಸ್ ಆಗ್ಬೋದು ಫಸ್ಟ್ ಟೈಮ್ನಲ್ಲಿ. ದರ್ ಇಸ್ ನೋ ಪಾಯಿಂಟ್ ಆಫ್ ವೇಟಿಂಗ್ ಫಾರ್ ಥರ್ಡ್ ಟೈಮ್. ಥರ್ಡ್ ಟೈಮ್ 85 ಮೀನ್ಸ್ ಅಟ್ಲೀಸ್ಟ್ 20% ಇಂಪ್ರೂವ್ಮೆಂಟ್ ಇಮಿಡಿಯೇಟ್ ಆಗಿ ತಾವು ಮಾಡ್ಬೋದಲ್ವ? ಮತ್ತು ಈಗ ಕೆಲವು ಯಾವ ವಿಷಯಕ್ಕೆ ಜಾಸ್ತಿ ಜನ ಫೇಲ್ ಆಗ್ತಾ ಇದೆಯಾ? ಸರ್ ಸಬ್ಜೆಕ್ಟಲ್ಲಿ ಚೆನ್ನಾಗಿದೆ ಸರ್. ಇಂಡಿವಿಜುವಲ್ ಸರ್ ಈಗ 6 ರೂಮ್ಸ್ 4 ರೂಮ್ ಮಾತ್ರ ಚೆನ್ನಾಗಿದೆ ಸರ್. ಹೊಸ ಕನ್ಸ್ಟ್ರಕ್ಷನ್ ಹೊಸ ಕನ್ಸ್ಟ್ರಕ್ಷನ್ ಸರ್. ಓಕೆ ರೂಮ್ಸ್ ಬಂದರೆ ನಮಗೆ ಚೆನ್ನಾಗಿದೆ. ಇವು ಭಾಳ ಹಳೆಯದು ಸಣ್ಣದಿದೆ ಸರ್. ಹಾಂ, ಜಾಸ್ತಿ ಸಂಖ್ಯೆ ಕೂಡಕ್ಕಾಗಲ್ಲ. ವಿಂಡೋಸ್ ಎಲ್ಲ ಚಿಕ್ಕ ಚಿಕ್ಕಿದೆ, ಬೆಳಕು ಅವೆಲ್ಲ ಸ್ಪೇಸಿಯಸ್ ಇದಾವೆ ಸರ್. ಇಲ್ಲಿ ಹೊಸ ಏನಾದರೂ KPSಗೆ ಐಡೆಂಟಿಫೈ ಮಾಡಿದ್ದಾರೆ ಅವರು? ಹೇಳಿದ್ದಾರೆ ಸರ್, ಮಾಡೀವಿ ಅಂತೇಳಿ. ಮಿನಿಸ್ಟರ್ ಸಾಹೇಬ್ರೇನೋ ಇಲ್ಲಿ ಮಾಡಿರಿ ಅಂತ ಇದು ಮಾಡಿದ್ದಾರೆ ಅಂತ ಹೇಳಿ. ಹೌದು ಸರ್, ಇದನ್ನು ಐಡೆಂಟಿಫೈ ಆಗಿರ್ಬೋದು, ನಮ್ಗೆ ಚೆಕ್ ಮಾಡಿ ಮಾಡಿದಾರಂತ ಸರ್. ಅದರಲ್ಲಿ ಇದ್ದರೆ ಸಾಕಷ್ಟು ಅದನ್ನು ಕನ್ಸ್ಟ್ರಕ್ಷನ್ ಆಗಿದೆ. ಎಸ್ ಸರ್.